ಗರಿಕೆ ಪ್ರಿಯ ಗಣೇಶ. ಗಣೇಶನಿಗೆ ಗರಿಕೆ ಮೇಲೆ ಯಾಕಷ್ಟೊಂದು ಪ್ರೀತಿ? ಇದರ ಹಿಂದಿನ ಸ್ಟೋರಿ ಏನು ಅಂತ ನಾನು ಹೇಳ್ತೀನಿ ಕೇಳಿ. ಒಮ್ಮೆ ಅನಲಾಸುರ ಎಂಬ ರಾಕ್ಷಸ 3 ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಾನೆ. ತನಗೆ ಎದುರಾಗೋ ಎಲ್ಲರನ್ನೂ ಅವನ ಕಣ್ಣಿನಿಂದ ಬರೋ ಬೆಂಕಿಯಿಂದ ಸುಡ್ತಿರ್ತಾನೆ. ಆಗ ಎಲ್ಲ ದೇವತೆಗಳು ಗಣೇಶನ ಹತ್ತಿರ ಸಹಾಯವನ್ನು ಅರಸಿ ಹೋಗ್ತಾರೆ, ನಮ್ಮನ್ನು ಕಾಪಾಡು ಅಂತ. ಗಣೇಶ ಮತ್ತು ಅನಲಾಸುರನ ಮಧ್ಯ ಯುದ್ಧ ನಡೀತಿರ್ಬೇಕಾದ್ರೆ ಅನಲಾಸುರ ಬೆಂಕಿ ಉಂಡೆಗಳನ್ನು ಗಣೇಶನ ಮೇಲೆ ಎಸೆತಿರ್ತಾನೆ. ಆಗ ಕೋಪದಿಂದ ಗಣೇಶ ಅನಲಾಸುರನನ್ನೇ ನುಂಗಿಬಿಡ್ತಾನೆ. ಅನಲಾಸುರ ಅಗ್ನಿ ಸ್ವರೂಪವಾಗಿರೋದ್ರಿಂದ ಗಣೇಶನಿಗೆ ಅದರ ಬಿಸಿಯಿಂದ ಹೊಟ್ಟೆ ಊದ್ಕೊಂಡು ನೋವು ಶುರುವಾಗುತ್ತೆ. ಎಲ್ಲ ದೇವತೆಗಳು ಗಣೇಶನ ನೋವು ಕಡಿಮೆ ಮಾಡಲು ಏನೆಲ್ಲ ಮಾಡಿದ್ರು ಗೊತ್ತಾ? ಇಂದ್ರದೇವ ಶೀತಲ ಚಂದ್ರ ಮತ್ತು ಅಮೃತವನ್ನು ಗಣಪತಿಯ ತಲೆ ಮೇಲೆ ಇಟ್ಟರು. ಬ್ರಹ್ಮ ಸಿದ್ಧಿ ಬುದ್ಧಿ ಎಂಬ ಕನ್ಯರನ್ನು ನೀಡ್ತಾರೆ. ವಿಷ್ಣು ತನ್ನ ಕೈಯಲ್ಲಿದ್ದ ತನ್ನ ಕಮಲವನ್ನೇ ನೀಡ್ತಾನೆ. ವರುಣದೇವ ತಂಪಾದ ನೀರಿನಿಂದ ಜಲಾಭಿಷೇಕವನ್ನು ಮಾಡ್ತಾರೆ. ಪರಮೇಶ್ವರ ಶಿವ ತನ್ನ ಶೇಷನಾಗವನ್ನು ಗಣೇಶನ ಹೊಟ್ಟೆಯ ಮೇಲೆ ಸುತ್ತುತ್ತಾನೆ. ಯಾರೆಲ್ಲ ಏನೇ ಮಾಡಿದ್ರೂ ಗಣೇಶನ ಕೋಪ ತಾಪ ಹಿಂಸೆಗಳು ಯಾವುದು ಕೂಡ ಕಡಿಮೆಯಾಗಲ್ಲ. ಕೊನೆಗೆ ಋಷಿಮುನಿಗಳು 21 ಗರಿಕೆಗಳನ್ನು ಗಣೇಶನ ಮಸ್ತಕದ ಹತ್ತಿರ ಸುರಿತಾರೆ. ಆಗ ಗಣಪತಿಯ ನೋವು ಹಿಂಸೆ ಎಲ್ಲ ಕೂಡ ಕಡಿಮೆಯಾಗುತ್ತೆ. ಅವರು ಪ್ರಸನ್ನನಾಗ್ತಾರೆ. ಹಾಗೂ ಅವರು ಹೇಳ್ತಾರೆ, ಇನ್ನು ಮುಂದೆ ಯಾರು ನನಗೆ ಗರಿಕೆಯನ್ನು ಅರ್ಪಿಸ್ತಾರೋ ಅವರಿಗೆ 1000 ವ್ರತ ಯಜ್ಞ ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಗೆ ಮೊದಲ ಸ್ಥಾನವಿದ್ದರೆ ನಂತರದ ಸ್ಥಾನವೇ ಗರಿಕೆಗೆ.